ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದ ಉಪಲೋಕಾಯುಕ್ತ ಫಣೀಂದ್ರ ಸತತ 2ನೇ ದಿನವೂ ಕೂಡ ಶಿವಮೊಗ್ಗದ ಹಲವು ಕಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೊದಲು ಶಿವಮೊಗ್ಗದ ಹೊರವಲಯದ ಅನುಪಿನಕಟ್ಟೆಯ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿದ ಅವರು ಸ್ಥಳೀಯರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಕಸ ವಿಲೇವಾರಿ ಘಟಕದಲ್ಲಿ ನಾಯಿ ಮತ್ತು ನೊಣದ ಕಾಟ ಬಾರದಂತೆ ಕ್ರಮ ವಹಿಸಲು ಸೂಚನೆ ನೀಡಿದ್ದಾರೆ. ನಂತರ ಕಳಪೆ ನಿರ್ವಹಣೆ ಕುರಿತು ಸುಮೋಟೋ ಕೇಸ್ ದಾಖಲಿಸಲು ಆದೇಶ ನೀಡಿದ್ದು, ಶಿವಮೊಗ್ಗ ಪಾಲಿಕೆ ಕಮಿಷನರ್ಗೆ ನಿರಂತರ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಲು ಸೂಚನೆ ನೀಡಿದ್ದಾರೆ. ಕಡೆ ಎಲ್ಲ ಏನು ಇದು ಅಂತಂದರೆ ವಾಸನೆ, ನೊಣ, ಸೊಳ್ಳೆ, ನಾಯಿಗಳ ಕಾಟ ಇದು ಎಲ್ಲ ಕಡೆಗೂ ಇದೆ. ಇನ್ವೇರಿಯಬಲಿ ಎಲ್ಲ ಕಡೆ ನಾಯಿಗಳೆಲ್ಲ ವೇಸ್ಟ್ ಎಲ್ಲ ಬಂದು ಬಿದ್ದಿರ್ತಾರೆ. ಆದರೆ ಮಾಂಸ ಅದು ಇದು ಆಡು ಎಲ್ಲ ಹಾಕ್ತಾರೆ. ಈಗ ಅಲ್ಲಿ ವೆಟ್ ವೇಸ್ಟು ಸಪ್ರೇಟ್ ಮಾಡಲ್ಲ, ಸಿಟಿ ಒಳಗೆ ಎಲ್ಲನೂ ತಂದು ಒಂದು ಕಡೆ ಡಂಪ್ ಮಾಡಿಬಿಡ್ತಾರೆ. ಸೊ ಅದರಿಂದ ಎಲ್ಲ ನ್ಯಾಚುರಲ್ಲಾಗಿ ಇದು ನಾಯಿಗಳು ಅದು ಇದ್ದೇ ಇರುತ್ತೆ. ಅದು ಏನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡ್ಕೋಬೇಕಾಗುತ್ತೆ. ಈ ಮೆನ್ಯೂರ್ ಎಷ್ಟು ಆಗುತ್ತೆ ನಿಮ್ಮಲ್ಲಿ? ಒಂದು ಅರೌಂಡ್ ಒಂದು 500 ಮನೆ ಇದೆ ಸರ್. ನಮಗೆ ತುಂಬ ಅವಾಗಿಂದ ಈಗೀಗ ತುಂಬ ತೊಂದರೆ ಆಗ್ತಿದೆ. ನೊಣ ಅಂದರೆ ಈ ಟೈಮಲ್ಲಿ ಈಗ ನೆಕ್ಸ್ಟ್ ಏನು ಫಂಕ್ಷನ್ ಮಾಡೋಕ್ಕಾಗಲ್ಲ. ಅಂದರೆ ರಿಲೇಟಿವ್ಸ್ ಬಟ್ ಇದರಲ್ಲೇನು ನಿಮ್ಗೆ ನೊಣಗಳು ಅಷ್ಟೊಂದು ಇರಲ್ಲ. ಈ ಡ್ರೈ ಆಗಿರೋದನ್ನ ಆದರೆ ನೀವು ಅಲ್ಲಿ ವೆಟ್ಟಿನ ಸೊಳ್ಳೆ ವಿಪರೀತ ಆಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಅದಕ್ಕೇನು ಅಂತಂದರೆ ಈ ಲೆಚೆಟ್ ಎಲ್ಲಿಗೆ ಪಾಸ್ ಮಾಡ್ತೀರಾ? ಅದು ಆ ಟ್ಯಾಂಕ್ ಎಲ್ಲ ಕ್ಲೋಸ್ ಇರುತ್ತೆ. ರೈಟ್ ಪಕ್ಕದ ಇದೆಯಲ್ಲ ನಿಮ್ಮದು ವೆಂಟಿಲೇಷನ್, ಅಲ್ಲಿಂದ ತಾನೇ ಬರಬೇಕು ಇದು. ಯಾಕೆ ಹಿಂಗೆ ಇಟ್ಕೊಂಡಿದ್ದೀರ? ಟೈಮ್ ತೊಗೊಂಡಿದ್ರು ಸರ್. ಈಗ ನಾವು ಲಾಸ್ಟ್ ಒಂದು 4 ಮಂತ್ಸ್ ಬ್ಯಾಕು ಸ್ಟ್ರೈಕ್ ಮಾಡಿದ್ವಿ. 4 ತಿಂಗಳು ಟೈಮ್ ತೊಗೊಂಡು ಈ ಲಿಚೆಡ್ ಇವಾಗ ಮಾತ್ರ ಈ ಥರ ಕಾಣಿಸುತ್ತೆ ಸರ್. ಮಳೆಗಾಲದಲ್ಲಿ ಯಾರೂ ಇರೋಕ್ಕಾಗಲ್ಲ. ಇದು ಕಳಿಸ್ಬೇಕು. ಯಾವುದು ಒಂದು ಬಂದಿಲ್ಲ ನನಗೆ ಇದುವರೆಗೂ ಕೂಡ. ಶಿವಮೊಗ್ಗದಿಂದ ಅಡ್ಲಿ ನಮ್ಮ ಲೋಕಾಯುಕ್ತ ಪೊಲೀಸ್ನವರು ಇದ್ದಾರಲ್ವ, ಒಂದೇನಾರು ಮಾಡಬೇಕು, ಹಾಕಬೇಕು. ಎಲ್ಲೆಲ್ಲಿ ಹಿಂಗಿದೆ ಅದು ಕೊಟ್ಟರೆ ಅದ್ರ ಮೇಲೆ ಸುಮೋಟೋ ತೊಗೊಂಡು ಕಳಿಸಿ ಅವ್ರನ್ನ ಎಕ್ಸ್ಪ್ಲನೇಷನ್ ಕೇಳಿದರೆ ಸೆಟ್ ರೈಟ್ ಆಗುತ್ತೆಲ್ಲ. ಇವಾಗ ನಾವು ಬಂದಿದ್ದೀವಿ ಅಂದರೆ ಹೆಂಗಿದೆ ಇದೆಲ್ಲ ಬಸ್ ಸ್ಟ್ಯಾಂಡ್ ಇವತ್ತು? ಎಷ್ಟು ನೀಟಾಗಿದೆ. ಹಾಂ, ನಾವು ನಗರ ಪ್ರದರ್ಶನ ಮತ್ತೆ ಪ್ರಾರಂಭ ಮಾಡಿದ್ವಿ. ನಮಗೆ ಕೆಲವು ಕಂಪ್ಲೇಂಟ್ಸ್ ಬಂದಿತ್ತು. ಇಲ್ಲಿ ಏನು ಅಂದರೆ ಡಂಪಿಂಗ್ ಯಾರ್ಡು, ಅದರಿಂದ ಬರ್ತಕ್ಕಂಥ ನೊಣ, ಸೊಳ್ಳೆ, ಅದರಿಂದ ಸುತ್ತಮುತ್ತಲಿನ ಜನಗಳಿಗೆ ತೊಂದರೆ ಆಗ್ತಿದೆ. ಜೊತೆಗೆ ಅಲ್ಲಿ ಲಿಚೆಟ್ಟು ಸಂಸ್ಕರಣೆ ಮಾಡೋದಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ. ನಾಯಿಗಳೆಲ್ಲರೂ ಸಿಕ್ಕಾಪಟ್ಟೆ ಇದಾಗುತ್ತೆ ಅಂತಂದು ಕಂಪ್ಲೇಂಟ್ ಬಂದಿದ್ದರಿಂದ ನಾವು ಮೊದಲೇ ಬಂದಿತ್ತು. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಅಲ್ಲಿ ವಿಸಿಟ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಆ ಜನಗಳು ಹೇಳೋದ್ರಲ್ಲೂ ಸ್ವಲ್ಪ ಅರ್ಥ ಇದೆ. ಸುತ್ತಮುತ್ತಲವ್ರಿಗೆ ಸ್ವಲ್ಪ ಸೊಳ್ಳೆ, ನೊಣ ಅದರದ್ದು ಪ್ರಾಬ್ಲಮ್ ಇದೆ. ಜೊತೆಗೆ ಅವ್ರು ಏನು ಹೇಳೋದು ಅಂತಂದರೆ, ಅವರು ಬೇಕಾದಷ್ಟು ಸಂಸ್ಕರಣೆ ಮಾಡೋದಕ್ಕೆ ಕ್ರಮ ತೊಗೊತೀವಿ, 4 ತಿಂಗಳೊಳಗೆ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಯಾವುದು ಮಾಡಿಲ್ಲ ಅಂತಂದರು. ನಾನು ನೋಡಿದಾಗ ಅಲ್ಲಿ ಲಿಚೆಟ್ ಹೋಗ್ತಕ್ಕಂಥ, ಕಚಡ ಹೋಗ್ತಕ್ಕಂಥ ಕಾಲುವೆನೇ ಮುಚ್ಚಿಬಿಟ್ಟಿದ್ದಾರೆ. ವರ್ಷ ಕಾಲುವೆ ಇದು ಮಾಡೇ ಇಲ್ಲ. ಆದರೆ ಅವರು ನಾವು ಮಳೆಗಾಲದಲ್ಲಿ ಅದನ್ನು ತೆಕ್ಕೊತೀವಿ, ಬೇಸಿಗೆ ಕಾಲದಲ್ಲಿ ಲಿಚೆಟ್ ಹೋಗೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿರ್ತಕ್ಕಂಥವ್ರಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಏನು ಅಂದರೆ, ಮಳೆಗಾಲದಲ್ಲಿ ಈ ಸರಿ ಹೆಂಗಿದೆ ಅದನ್ನು ವಿಡಿಯೋ ಮಾಡಿ, ಫೋಟೋ ಮಾಡಿ ಅದನ್ನೆಲ್ಲ ಕಳಿಸ್ಕೊಡಿ ನೋಡೋಣ ಅಂತಂದು. ಆಮೇಲೆ ಬೇರೆ ಏನಾದರೂ ಅದನ್ನು ಶಿಫ್ಟ್ ಮಾಡೋದಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅಂತನೂ ಪರಿಶೀಲನೆ ಮಾಡಬೇಕು. ಯಾಕೆಂದರೆ ಶಿವಮೊಗ್ಗ ಸಿಟಿ ಬೆಳೀತಾ ಇದೆ. ಹತ್ರ ಸಿಟಿ ಹೋಗ್ತಾ ಅದ್ರದ್ದು ಈ ಕಡೆಗೆ ಗಾಳಿ ಅದು ಬರೋದ್ರಿಂದ ಸಣ್ಣ ಮಕ್ಕಳಿಗೆ, ಜನಗಳಿಗೆ ಅನಾರೋಗ್ಯ, ತೊಂದರೆ ಎಲ್ಲ ಉಂಟಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ಈಗ ಆ್ಯಸ್ ಇಟ್ ಈಸ್ ನೋಡಿದಾಗ ಅದರಿಂದ ಏನೋ ಅಷ್ಟೊಂದು ತೊಂದರೆ ಉಂಟಾಗ್ತಿಲ್ಲ. ಬೇರೆ ಸಿಟಿಗಳಿಗೆ, ಬೇರೆ ಊರುಗಳಿಗೆ ಕಂಪೇರ್ ಮಾಡೋದಂಥ ಸಂದರ್ಭದಲ್ಲಿ ಸಿಟಿಯಿಂದ ದೂರ ಇದರಿಂದ ಅಷ್ಟೊಂದು ತೊಂದರೆ ಉಂಟಾಗ್ತಿಲ್ಲ. ಸುತ್ತಮುತ್ತಲಿನ
ತೋಟಗಳು ಜಮೀನುಗಳು ಅದನ್ನೆಲ್ಲ ನೋಡಿದಾಗ ಎಲ್ಲ ಹಚ್ಚ ಹಸಿರಾಗಿದೆ, ಯಾವುದಕ್ಕೂ ಏನು ತೊಂದರೆ ಇಲ್ಲ. ಆಮೇಲೆ ಅಲ್ಲಿದ್ದವ್ರನ್ನೂ ವಿಚಾರಿಸಿದಾಗ ಬೋರ್ವೆಲ್ ವಾಟರ್ ಏನಾದ್ರು ಕಂಟಾಮಿನೇಟ್ ಆಗಿದೆಯಾ, ಅದರಿಂದ ಕೆಟ್ಟಿದೆಯಾ ನೀರು, ಅದರಿಂದ ಗಿಡಗಳಿಗೆ ಮರಗಳಿಗೆ ತೊಂದರೆ ಆಗಿದೆಯಾ ಅಂತಂದ್ರೆ ಆ ಥರ ಏನು ಅವರಿಗೆ ಅಲಿಗೇಷನ್ ಮಾಡಿದ್ದು ಕಂಡು ಬರಲಿಲ್ಲ. ಆದರೂ ಕೂಡ ಅದಕ್ಕೆ ಸಂಸ್ಕರಣೆ ಮಾಡೋದಕ್ಕೆ ಇನ್ನೊಂದು ಪ್ಲ್ಯಾಂಟ್ ಹಾಕೋದ್ರ ಜೊತೆಗೆ ಬರೀ, ಯಾಕೆಂದರೆ ಈಗ ಗುಂಡಿ ತೋಡೋದು ಅದಕ್ಕೆ ಫಿಲಪ್ ಮಾಡೋದು, ಗುಂಡಿ ತೋಡೋದು ಫಿಲಪ್ ಮಾಡೋದು, ಎಷ್ಟು ಗುಂಡಿ ತೋಡ್ಕೊಂಡು ಎಷ್ಟು ಫಿಲಪ್ ಮಾಡ್ಕೊಂಡು ಬರಬೇಕಾಗುತ್ತೆ, ಅದಕ್ಕೆ ಎಷ್ಟು ಜಮೀನು ಬೇಕಾಗುತ್ತೆ, ಅದನ್ನೆಲ್ಲ ಯೋಚನೆ ಮಾಡಿ ಸೈಂಟಿಫಿಕ್ಕಾಗಿ ಅದಕ್ಕೆ ಏನಾದ್ರು ಮಾಡೋಕ್ಕೆ ಸಾಧ್ಯನಾ, ಪರ್ಮನೆಂಟ್ ಸೊಲ್ಯೂಷನನ್ನು ಮಾಡೋದಕ್ಕೆ ಸಾಧ್ಯನಾ ಅಂತ ಅನ್ನೋದಕ್ಕೋಸ್ಕರನೂ ಕೂಡ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ಹೇಳಿದ್ದೀನಿ. ಅದ್ರ ಬಗ್ಗೆ ಒಂದು ಸುಮೋಟೋ ಕೇಸನ್ನು ಕೂಡ ರಿಜಿಸ್ಟರ್ ಮಾಡಿಕೊಂಡು ನಾನು ಮಂತ್ಲಿ 2 ತಿಂಗಳಿಗೊಂದು ಸರಿ ಅಲ್ಲಿಂದ ಒಂದು ರಿಪೋರ್ಟ್, ಪ್ರೋಗ್ರೆಸ್ ರಿಪೋರ್ಟನ್ನು ಅದನ್ನು ತಗೋತೀನಿ. ಅದಾದ ನಂತರ ನಾವು ಈ ಪೊಲೀಸ್ ಚೌಕಿಗಳನ್ನು ಪರಿಶೀಲನೆ ಮಾಡಿದ್ವಿ ಕೆಲವು.